ಅಂತರ್ತ್ರಾಟಕ ಅಂದ್ರೆ ಬಹಿರ್ತ್ರಾಟಕವನ್ನು ಮಾಡಿದ ಮೇಲೆ ನಾವು ಅಂತರ್ತ್ರಾಟಕವನ್ನು ಮಾಡಬೇಕು. ಆಗ ದೃಷ್ಟಿಯನ್ನ ಇಲ್ಲ ಭ್ರೂಮಧ್ಯಕ್ಕಾಗಲಿ ಇಲ್ಲ ಹೃದಯ ಕಮಲಕ್ಕಾಗಲಿ ನಿಲ್ಲಿಸಬೇಕು. ಹೇಗೆ ಮಾಡಬೇಕು? ಎರಡು ಕಣ್ಣು ಗುಡ್ಡೆಗಳನ್ನು ತುದಿಗೆ ತಂದು ಮೇಲೆ ಕೆತ್ತಿದ್ರೆ ಅದು ಭ್ರೂಮಧ್ಯ, ಎರಡು ಕಣ್ಣು ಗುಡ್ಡೆಗಳನ್ನ ತುದಿಗೆ ತಂದು ಕೆಳಗಿಳಿಸಿದ್ರೆ ಅದು ಹೃದಯ ಕಮಲ. ಈ ಎರಡರಲ್ಲಿ ಒಂದು ಜಾಗದಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಊರ್ಧ್ವ ಚಕ್ರಗಳು ಅಂತಾರೆ ಇವಕ್ಕೆ. ಅಧೋ ಚಕ್ರಗಳಲ್ಲಿ ದೃಷ್ಟಿಯನ್ನು ನಿಲ್ಲಿಸಬಾರ್ದು, ಊರ್ಧ್ವ ಚಕ್ರಗಳಲ್ಲಿ ದೃಷ್ಟಿಯನ್ನ ನಿಲ್ಲಿಸಬೇಕು. ಈ ರೀತಿಯಾಗಿ ದೃಷ್ಟಿಯನ್ನು ನಿಲ್ಲಿಸಿ ಸಾಧನೆಯನ್ನು ಮಾಡ್ತಾ ಹೋದಾಗ ಮೊದಲನೇ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಅಂದ್ರೆ ನಮ್ಮ ಒಳಗಡೆಯೇ ಅದ್ಭುತವಾದ ಒಂದು ಬೆಳಕಿನ ದರ್ಶನವಾಗ್ತಾ ಇದೆ. ಇದಾದ ಮೇಲೆ ಮುಂದಿನ ಹಂತ ಅಂದ್ರೆ ಅದು ಈಗ ಸಗುಣ ಸಾಕ್ಷಾತ್ಕಾರದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಒಂದ್ಸಲ. ನಾವು ಯಾವ ಆಕಾರದಲ್ಲಿ ಪೂಜಿಸ್ತೀವೋ ಆ ಆಕಾರದಲ್ಲಿ ದರ್ಶನ ಕೊಡ್ತಾರೆ ಅಂತ ಹೇಳಿದಕ್ಕೊಂದು ಉದಾಹರಣೆ ಕೊಡ್ತಿರ್ತೀನಿ. ಈಗ ವಿದ್ಯುತ್ತಿಗೆ ಯಾವ ಆಕಾರವೂ ಇಲ್ಲ. ಟ್ಯೂಬಿನಲ್ಲಿ ಹರಿಸಿದಾಗ ಟ್ಯೂಬ್ನಂಗೆ ಬೆಳಕು ಕೊಡುತ್ತೆ, ಗೋಳದಲ್ಲಿ ಹರಿಸಿದಾಗ ಗೋಳದಂತೆ ಬೆಳಕು ಕೊಡುತ್ತೆ. ಅದೇ ರೀತಿಯಲ್ಲಿ ಈ ವಿದ್ಯುತ್ತಿನಂತೆಯೇ ಪರಮಾತ್ಮನು ನಿರಾಕಾರ. ನಾವು ಬಯಸುವ ಆಕಾರದಲ್ಲಿ ದೇವರು ದರ್ಶನವನ್ನ ಕೊಡ್ತಾ ಇದ್ದಾನೆ. ಅದು ಸಗುಣ ಸಾಕ್ಷಾತ್ಕಾರ, ರಿವಿಲೇಷನ್. ಆ ನಂತರ ಪರಮಾತ್ಮ ಸಾಕ್ಷಾತ್ಕಾರ. ಈ ಬ್ರಹ್ಮಾಂಡದಲ್ಲೆಲ್ಲ ಅಣೋರಣೀಯಾನ್ ಮಾತೋಮಯ್ಯನ್ ಆಗಿ ಒಂದು ಚೈತನ್ಯ ತುಂಬಿದೆ. ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಪಾದ ನೀನೇ ದೇವ, ಲಿಂಗದೇವ. ಆದ್ದರಿಂದ ಈ ವಿಶ್ವವನ್ನೆಲ್ಲ ತುಂಬಿರುವಂತ ಮಹಾ ಚೈತನ್ಯ ಏನಿದೆಯಲ್ಲ ಆ ಮಹಾ ಚೈತನ್ಯದ ದರ್ಶನ ನಮಗಾಗ್ತಾ ಇದೆ. ಇದು ಯಾವಾಗ ಆಗುತ್ತೆ ಅಂದ್ರೆ ಭಾವಲಿಂಗದ ಅನುಸಂಧಾನವನ್ನು ಮಾಡಿದಾಗ ಆಗುತ್ತೆ. ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಭಕ್ತ ಮತ್ತು ಮಹೇಶ ಸ್ಥಳದಲ್ಲಿ ಇಷ್ಟಲಿಂಗ ಸಾಧನೆ ಹೆಚ್ಚಾಗಿ ನಡೀತದೆ. ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಾಣಲಿಂಗೋಪಾಸನೆ ನಡೀತದೆ. ಶರಣ ಮತ್ತು ಐಕ್ಯ ಸ್ಥಳದಲ್ಲಿ ಭಾವಲಿಂಗೋಪಾಸನೆ ನಡೀತದೆ. ಇಷ್ಟಲಿಂಗ ನಮಗೂ ನಿಮಗೂ ಗೊತ್ತಿರೋಂಗೆ ಕೈಯಲ್ಲಿ ಇರುವಂತ ವಸ್ತು. ಪ್ರಾಣಲಿಂಗ ಒಳಗಡೆ ಇರುವ ಆತ್ಮತತ್ವ. ಭಾವಲಿಂಗ ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮ ತತ್ವ. ಈ ಭಾವಲಿಂಗ ಪೂಜೆ ಜಗತ್ತಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂದ್ರೆ ಇಲ್ಲಿ ಆಕಾಶದಲ್ಲಿ ಮೋಡಗಳೇ ಕುಂಭಗಳಾಗಿ ದೇವರಿಗೆ ಮಜ್ಜನಿಕ್ಕೆ ಕರೀತವೆ. ನಿಸರ್ಗದಲ್ಲಿ ಹುಟ್ಟಿರುವಂತ ಹರಳಿರುವ ಎಲ್ಲ ಹೂವುಗಳು ಪರಮಾತ್ಮನಿಗೆ ಪುಷ್ಪಾರ್ಚನೆಯನ್ನು ಮಾಡ್ತವೆ. ಬ್ರಹ್ಮಾಂಡವನ್ನು ಬೆಳಗುವಂತ ನಕ್ಷತ್ರಗಳೇ ದೇವರಿಗೆ ಅಕ್ಷತೆಯಾಗಿವೆ. ಸೂರ್ಯ ಚಂದ್ರರೇ ಆರತಿಯಾಗಿದ್ದಾರೆ. ಇಂಥ ಒಂದು ಬೃಹತ್ತಾದಂಥ ಪೂಜೆ ಬ್ರಹ್ಮಾಂಡದಲ್ಲಿ ನಡೀತಾ ಇದೆ. ಈ ಪೂಜೆಯನ್ನ ನಾವು ಕೇವಲ ಕಲ್ಪನೆಯನ್ನು ಮಾಡಿಕೊಂಡು ಆನಂದಿಸಬೇಕು. ಹೀಗೆ ಬ್ರಹ್ಮಾಂಡ ಪೂಜೆಯನ್ನ ಕಲ್ಪನೆ ಮಾಡಿಕೊಂಡು ಆನಂದಿಸುವಾಗ ಈ ಬ್ರಹ್ಮಾಂಡದಲ್ಲೆಲ್ಲ ಅದ್ಭುತವಾದ ಒಂದು ಬೆಳಕು ತುಂಬಿರುವಂತ ಅನುಭವ ನಮ್ಗಾಗುತ್ತೆ. ಬೇರೆ ಯಾವ ವಸ್ತುವು ಕಾಣದೆ ಕೇವಲ ಬೆಳಕಿನ ದರ್ಶನ. ಕೋಟಿ ರವಿ ಶಶಿಯರಿಗೆ ಮೀಟದ ಪ್ರಭೆ ಬಂದು, ಕೋಟಿ ರವಿ ಶಶಿಯರಿಗೆ ಮೀಟದ ಪ್ರಭೆ ಬಂದು, ದಾಟಿತ್ತು ಎನ್ನ ಕರದೊಳಗೆ ಅದ ಕಂಡು ದಾಟಿದನು ಎನ್ನ ಭವದ ಕುಣಿಗಳನ್ನು ಅಂತ ಹೇಳಿ ಅಕ್ಕಮಹಾದೇವಿ ಹೇಳೋ ರೀತಿಯಲ್ಲಿ ಬ್ರಹ್ಮಾಂಡದಲ್ಲೆಲ್ಲ ಒಂದು ಮಹಾ ಚೈತನ್ಯ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಈ ರೀತಿಯಾಗಿ ಸಾಧಕನಿಗೆ ಸಾಕ್ಷಾತ್ಕಾರದ ಅನುಭವಗಳಾಗ್ತಾ ಇದ್ದಾವೆ. ಪ್ರಾಣಲಿಂಗಿ ಸ್ಥಳವನ್ನು ದಾಟಿದ ನಂತರ ಅವನಿಗೆ ಅನೇಕ ರೀತಿಯ ದಿವ್ಯಾನುಭವಗಳು ಆಗಲಿಕ್ಕೆ ಶುರುವಾಗ್ತಾ ಇದ್ದಾವೆ. ಈ ದಾರಿಯಲ್ಲಿ ಹೋಗುವಾಗ ಕೆಲವು ಸಿದ್ಧಿಗಳು ಕೂಡ ಆಗ್ತಾ ಇರ್ತಾವ್ರಿ. ಸಿದ್ಧಿಗಳು, ಆ ಸಿದ್ಧಿಗಳಲ್ಲಿ ದೂರದರ್ಶನ, ದೂರಶ್ರವಣ, ಇವು ಎರಡು ಸಿದ್ಧಿಗಳು. ಅಂದರೆ ಅವನಿಗೆ ಏನೇನೋ ವಸ್ತುಗಳು ದೂರದ ಮುಂದೆ ಆಗುವಂತಹದ್ದು ಇವೆಲ್ಲವೂ ಕಾಣ್ತಾ ಇರುತ್ತೆ. ಆಮೇಲೆ ಎಲ್ಲಿಯೋ ಆಡುವಂತ ಮಾತುಗಳು ಇವನ ಕಿವಿಗೆ ಬೀಳ್ತಾ ಇರ್ತವೆ. ಕೆಲವರು ಇಂಥ ಸಿದ್ಧಿಗಳನ್ನ ದುರುಪಯೋಗ ಮಾಡಿಕೊಂಡು ಭಕ್ತರನ್ನು ಸೆಳೀಲಿಕ್ಕೆ ಪ್ರಯತ್ನ ಪಡ್ತಾರೆ.
ಆದರೆ ಸಾಧಕರಾದವರು, ಪ್ರಾಮಾಣಿಕ ಸಾಧಕರು ಸಿದ್ಧಿಗಳನ್ನು ಉಪಯೋಗಿಸ್ಕೊಳಕ್ ಹೋಗಲ್ಲ, ಅವನ್ನ ಟ್ಯಾಪ್ ಮಾಡ್ಕೊಳಕ್ ಹೋಗಲ್ಲ. ಅವ್ರಿಗೇನಿದ್ರು ಪರಮಾತ್ಮನ ಜ್ಞಾನ, ಪರಮಾತ್ಮನ ಅನುಗ್ರಹ, ಪರಮಾತ್ಮನ ದರ್ಶನ ಅದು ಮಾತ್ರ ಬೇಕಾಗಿರೋದ್ರಿಂದ ಈ ಸಿದ್ಧಿಗಳ ಕಡೆಗೆ ಗಮನವನ್ನು ಕೊಡೋದಿಲ್ಲ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಭಕ್ತ ಮತ್ತು ಮಹೇಶ್ವರ ಸ್ಥಳದಲ್ಲಿ ಆಚಾರ ಪ್ರಧಾನವಾಗಿರುತ್ತೆ. ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳ ವಿಚಾರ ಅರಿವು ಪ್ರಧಾನವಾಗಿರುತ್ತೆ. ಶರಣ ಮತ್ತು ಐಕ್ಯ ಸ್ಥಳ ಇದು ಅನುಭವ ಪ್ರಧಾನವಾಗಿರುತ್ತೆ. ಆಚಾರ, ಅರಿವು, ಅನುಭವ ಮೊದಲ ಎರಡು ಸ್ಥಳ ಆಚಾರ ಪ್ರಧಾನವಾಗಿರ್ತವೆ. ಪ್ರಸಾದಿ ಮತ್ತು ಪ್ರಾಣಲಿಂಗಿ ಅರಿವು ಪ್ರಧಾನವಾಗಿರ್ತವೆ. ಆಮೇಲೆ ಶರಣ ಮತ್ತು ಐಕ್ಯ ಅನುಭವ ಪ್ರಧಾನವಾಗಿರ್ತವೆ. ಹೀಗಾಗಿ ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಕಾಶದ ಅನುಭವ ಆಗ್ತಾ ಇದೆ, ಬೆಳಕಿನ ಅನುಭವವನ್ನು ಸಾಧಕ ಪಡ್ಕೊಳ್ತಾ ಇದ್ದಾನೆ. ಇನ್ನ ಐಕ್ಯ ಸ್ಥಳದಲ್ಲಿ ಆನಂದದ ಅನುಭವವನ್ನು ಪಡಿತಾ ಇದ್ದಾನೆ. ಪರಮಾತ್ಮನು ಪ್ರಕಾಶ ಸ್ವರೂಪನಾಗಿ, ಆನಂದ ಸ್ವರೂಪನಾಗಿ ನಮಗೆ ಗೋಚರವಾಗ್ತಾನೆ. ಆದ್ದರಿಂದ ಪರಮಾತ್ಮನು ಪ್ರಕಾಶ ಸ್ವರೂಪನಾಗಿ ನಮ್ಮ ಅಂತರಂಗದಲ್ಲಿಯೇ ಬೆಳಕನ್ನು ತೋರಿಸ್ತಾನೆ. ಇನ್ನ ಆನಂದದ ಧಾರೆಯನ್ನು ಸುರಿಸಿ ಆ ಆನಂದದಲ್ಲಿ ನಾವು ಮೀಯುವಂತೆ ಮಾಡ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನಾವು ನೋಡ್ತಿದ್ದೀವಿ, ಈ ಷಟ್ಸ್ಥಳ ಅನ್ನುವುದು ಮೊದಲು ಕ್ರಿಯಾ ಪ್ರಧಾನವಾಗಿ ಶುರುವಾಗ್ತದೆ, ಆಮೇಲೆ ಜ್ಞಾನ ಪ್ರಧಾನವಾಗಿ ಮುಂದುವರಿಯುತ್ತೆ, ಕಡೆಯಲ್ಲಿ ಅನುಭವ ಪ್ರಧಾನವಾಗಿ ಪೂರ್ಣಗೊಳ್ತಾ ಇದೆ. ಅದಕ್ಕಾಗಿ ಅದನ್ನ ಬಹಳ ಮಾರ್ಮಿಕವಾಗಿ ಗುರು ಬಸವಣ್ಣನವರು ಹೇಳ್ತಾರೆ. ಮೊದಲು ಸಾಧಕಾವಸ್ಥೆಯಲ್ಲಿ ಒಂದು ವಚನವನ್ನ ಹೇಳಿದ್ರು. ಏನಂತ ಅಂದ್ರೆ, ಎಲ್ಲರ ಗಂಡರು ಬೇಂಟೆಗೆ ಹೋದರು ನೀನೇಕೆ ಹೋಗೆ ಎಲೆ ಗಂಡನೆ. ಎಲ್ಲರ ಗಂಡರು ಬೇಂಟೆಗೆ ಹೋದರು ನೀನೇಕೆ ಹೋಗೆ ಎಲೆ ಗಂಡನೆ. ಸತ್ತುದ ತಾರದಿರು, ಕೈಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು. ದೇವರ ಧರ್ಮದಲ್ಲೊಂದು ಬೇಂಟೆ ದೊರಕೊಂಡಡೆ ಲಿಂಗದೇವಂಗೆ ಅರ್ಪಿತವ ಮಾಡುವೆ ಎಲೆ ಗಂಡನೆ. ಈ ಒಂದು ವಚನ ಬಹಳ ವಿಚಿತ್ರವಾಗಿದೆ. ಬಸವಣ್ಣವ್ರು ಹಿಂಗ್ಯಾಕಪ್ಪ ಬರೆದ್ರು, ಹೀಗ್ಯಾಕೆ ಬೇಟೆ ಗೀಟೆ ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ, ಬೇಟೆ ಮಾಂಸ ಅಡಗು ಅಂತ ಏನೋ ಹೇಳ್ತಾರಲ್ಲ ಅಂತ ಬೇಜಾರಾಗ್ಬೋದು. ಇಲ್ಲ, ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಬಸವಣ್ಣನವರು ಸಾಧಕಾವಸ್ಥೆಯಲ್ಲಿದ್ದಾಗ, ಇನ್ನು ಪ್ರಾರಂಭದ ದಿನಗಳಲ್ಲಿ ಹೇಳ್ತಿರೋ ಮಾತು ಏನಂತ, ಬೇರೆ ಸಾಧಕ ಅನೇಕ ಶರಣರು ಎಲ್ಲ ಸಾಧನೆ ಮಾಡ್ತಾ ಇದ್ರು. ಅನುಭವ ಮಂಟಪದಲ್ಲಿ ಬಹಳಷ್ಟು ಜನ ಸಾಧನೆ ಮಾಡ್ತಾ ಇದ್ರು, ಗವಿಗಳನ್ನು ಮಾಡಿಕೊಂಡು ಅಲ್ಲಲ್ಲಲ್ಲೇ ಬಹಳ ಉನ್ನತವಾದ ಸಿದ್ಧಿಯನ್ನು ಪಡೆಯಲಿಕ್ಕೆ ಬಸವಣ್ಣವರು ದಾರಿ ತೋರಿಸ್ಕೊಟ್ಟಿದ್ದಾರೆ. ಇವರು ತಮ್ಮ ಮನಸ್ಸನ್ನು ಏಕಾಗ್ರತೆಗೆ ನಿಲ್ಲಿಸಬೇಕಾಗಿದೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಎಲ್ಲರ ಗಂಡರು ಬೇಟೆಗೆ ಹೋದರು, ಉಳಿದೆಲ್ಲ ಸಾಧಕರ ಮನಸ್ಸುಗಳು ಅವೆಲ್ಲವೂ ಏಕಾಗ್ರತೆ ಕಡೆಗೆ ಹೋಗ್ತಾ ಇದ್ದಾವೆ. ನೀನೇಕೆ ಹೋಗಿ ಎಲೆ ಗಂಡನೆ, ಎಲೆ ಮನಸ್ಸೆ ನೀನ್ಯಾಕೆ ಏಕಾಗ್ರತೆಗೆ ಹೋಗ್ತಾ ಇಲ್ಲ? ಉಳಿದೆಲ್ಲ ಸಾಧಕರ ಮನಸ್ಸುಗಳು ಏಕಾಗ್ರತೆಗೆ ಹೋಗ್ತಾ ಇವೆ, ನೀನೇಕೆ ಹೋಗ್ತಾ ಇಲ್ಲ? ಏನು, ನೀನೇಕೆ ಹೋಗಿ ಎಲೆ ಗಂಡನೆ, ಹೋಗು. ಸತ್ತುದ ತಾರದಿರು, ನಮ್ದು ನಿರ್ವಿಕಲ್ಪ ಸಮಾಧಿ ಅಲ್ಲ, ಇದು ತಿಳ್ಕೋಬೇಕು. ಸವಿಕಲ್ಪ ಸಮಾಧಿಯೂ ಅಲ್ಲ, ನಿರ್ವಿಕಲ್ಪ ಸಮಾಧಿ ಅಲ್ಲ, ಇಂದ್ರಿಯಗಳನ್ನು ಜಡಗೊಳಿಸುವುದಲ್ಲ. ಸತ್ತುದ ತಾರದಿರು, ಇಂದ್ರಿಯಗಳನ್ನು ಜಡಗೊಳಿಸುವುದು, ಮನಸ್ಸನ್ನು ನಿಷ್ಕ್ರಿಯಗೊಳಿಸುವುದಲ್ಲ, ಮನಸ್ಸನ್ನು ಲಯ ಮಾಡುವ ಸಿದ್ಧಾಂತ ನಮ್ಮದಲ್ಲ. ಅದಕ್ಕಾಗಿ ಸತ್ತುದ ತಾರದಿರು, ಕೈಮುಟ್ಟಿ ಕೊಲ್ಲದಿರು, ಇಂದ್ರಿಯಗಳಿಗೆ ಭಯಂಕರವಾಗಿ ಹಿಂಸೆಯನ್ನು ಮಾಡಕ್ ಹೋಗ್ಬೇಡ. ತುಂಬ ಸಹಜ ಸ್ಥಿತಿ ಆಗಬೇಕಿದು. ಒತ್ತಾಯ ಮಾಡಿ ಇಂದ್ರಿಯಗಳನ್ನು ಕುಂಡ್ರಿಸ್ಬೇಡ. ಕೈಮುಟ್ಟಿ ಕೊಲ್ಲದಿರು, ಆದರೆ ಅಡಗಿಲ್ಲದೆ ಮನೆಗೆ ಬಾರದಿರು. ಅನುಭವ ಇಲ್ಲದೆ ವಾಪಸ್ಸು ಬರಬೇಡ, ದಿವ್ಯಾನುಭವ ಇಲ್ಲದೆ ವಾಪಸ್ ಬರಬೇಡ. ದೇವರ ಧರ್ಮದಲ್ಲೊಂದು ಬೇಟೆ ದೊರಕೊಂಡಡೆ, ಪರಮಾತ್ಮನ ಅನುಗ್ರಹದಿಂದ ಒಂದು ಬೇಟೆ ನನಗೆ ಸಿಕ್ಕರೆ ಲಿಂಗ ದೇವಂಗೆ ಅರ್ಪಿತವ ಮಾಡುವ ಎಲೆ ಗಂಡನೆ. ಆ ದಿವ್ಯಾನುಭವವನ್ನು ಕೂಡ ಪರಮಾತ್ಮನಿಗೆ ನಾನು ಅರ್ಪಿಸಿಬಿಡ್ತಾ ಇದ್ದೀನಿ. ಷಟ್ಸ್ಥಳ ದರ್ಶನ, ಲಿಂಗಾಂಗ ಯೋಗ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹೀಗಾಗಿ
ಈ ಲಿಂಗಾಂಗ ಯೋಗದ ಗುರಿ, ಷಟ್ಸ್ಥಲ ದರ್ಶನದ ಗುರಿ ಸರ್ವಾಂಗ ಲಿಂಗತ್ವ, ಡಿವಿನೈಸೇಷನ್ ಆಫ್ ದ ಪರ್ಸನಾಲಿಟಿ. ಎಲ್ಲ ಇಂದ್ರಿಯಗಳು ದೈವೀಕರಣಗೊಳ್ಳುವಂತಹದ್ದು, ಉದಾತ್ತೀಕರಣಗೊಳ್ಳುವಂತಹದ್ದು. ಅದನ್ನ ಕಡೆಯಲ್ಲಿ ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ. ಮನೆಯ ಗಂಡನ ಮನೆವಾರ್ತೆಯನ್ನ ಏನ ಹೇಳುವೆನವ, ಕಂಗಳೊಳಗನ ಕಸಬ ಕಳೆದಲ್ಲದೆ ನೋಡಲೀಯ, ಕಾಲ ತೊಳೆದಲ್ಲದೆ ಹೊದ್ದಲೀಯ, ಕೈಯ ತೊಳೆದಲ್ಲದೆ ಮುಟ್ಟಲೀಯ, ಇಂತಿ ಸರ್ವಾಂಗ ತಲೆದೊಳೆದ ಕಾರಣ ಲಿಂಗ ದೇವನು ಎನ್ನ ಕೂಡಿಕೊಂಡಿಹನವ್ವ. ನೋಡಿ, ಕಡೆಯಲ್ಲಿ ತಾವು ಯಾವುದನ್ನ ಪಡ್ಕೊಂಡು ಎನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಮನೆಯ ಗಂಡನ ಮನೆವಾರ್ತೆಯನ್ನ ಏನೇ ಹೇಳುವೆನವ್ವ, ನನ್ನ ಗಂಡನ ಪರಿಸ್ಥಿತಿಯನ್ನು ನಾನು ಏನು ಹೇಳಿ. ಇಲ್ಲಿ ಸರ್ವಾಂಗ ಶುದ್ಧಿಯನ್ನ ಸಾಧಿಸ್ತಾ ಇದ್ರೆ ನನ್ನ ಗಂಡ ನನ್ನನ್ನು ಸ್ವೀಕರಿಸೋದಿಲ್ಲ. ಕಂಗಳೊಳಗನ ಕಸವ ಕಳೆದಲ್ಲದೆ ನೋಡಲಿಯ, ಅವನು ಕಣ್ಣಿನಲ್ಲಿ ಕಸ ಇದ್ರೆ ನೋಡ್ಲಿಕ್ಕೆ ಬಿಡೋಲ್ಲ, ಕೈಯಲ್ಲಿ ಕಸ ಇದ್ರೆ ಮುಟ್ಟಲಿಕ್ಕೆ ಬಿಡಲ್ಲ, ಕಾಲಲ್ಲಿ ಕಸ ಇದ್ರೆ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಈ ಎಲ್ಲಾ ಕಾಳಿಕೆಗಳನ್ನ ಕಸಗಳನ್ನ ಕಳೆದುಕೊಂಡಿದ್ದೀನಿ, ನಾನು ಸರ್ವಾಂಗ ಲಿಂಗತ್ವವನ್ನು ಸಾಧಿಸಿದ್ದೀನಿ ಅಂತ ಹೇಳಿ ಸರ್ವಾಂಗವು ತಲೆದೊಳೆದ ಕಾರಣ ಲಿಂಗ ದೇವನೆಯನ್ನ ಕೂಡಿಕೊಂಡಿಯನವ. ಆದ್ದರಿಂದ ಉರಿಯುಂಡ ಕರ್ಪೂರದಂತೆ ಪರಮಾತ್ಮನು ನನ್ನನ್ನು ಕೂಡಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಮಹಾದೇವಿ ತನ್ನ ದಿವ್ಯಾನುಭವವನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾಳೆ. ಸಮರಸ ಭಕ್ತಿ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ನಿಸ್ಸಂಗವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಘನ ಲಿಂಗೈಕ್ಯಳಾದ ಬಳಿಕ ಏನೂ ಎನ್ನಲೊಲ್ಲದೆ ಇದ್ದೆನು. ಇದಕ್ಕೇನು ಹೇಳ್ತಾರೆ ಅಂದ್ರೆ ಭಾವಲಿಂಗೈಕ್ಯ ಸ್ಥಿತಿ ಅಂತ ಕರೀತಾರೆ. ಭಾವಲಿಂಗೈಕ್ಯ ಸ್ಥಿತಿ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಾವಲಿಂಗೈಕ್ಯ ಬೇರೆ, ಕಾಯಲಿಂಗೈಕ್ಯ ಬೇರೆ. ಮೊದಲು ಸಾಧಕ ಜೀವಂತವಾಗಿರುವಾಗಲೇ ದಿನನಿತ್ಯದ ಪೂಜಾನುಷ್ಠಾನಗಳನ್ನು ಮಾಡುವಾಗಲೇ ಭಾವ ಸಮರಸವನ್ನು ಹೊಂದಿ ಭಾವಲಿಂಗೈಕ್ಯವನ್ನು ಹೊಂದುತ್ತಾನೆ. ನಂತರ ಪ್ರಾಣ ಹೋದ ಬಳಿಕ ಕಾಯಲಿಂಗೈಕ್ಯವನ್ನು ಪಡಿತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ಭಾವಲಿಂಗೈಕ್ಯಕ್ಕೂ ಕೂಡ ಈ ವಚನ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ. ಪರಮಾತ್ಮರೊಡನೆ ತಾದಾತ್ಮ ಭಾವವನ್ನು ಹೊಂದಿ ಸಾಮರಸ್ಯವನ್ನು ಪಡೆದುಕೊಂಡಾಗ ಶಬ್ದ ಮುಗ್ಧತೆ ಬರುತ್ತೆ. ಆಯಿತನ್ನೇ ಆಗದನ್ನೇ. ಯಾಕೆಂದ್ರೆ ಶಬ್ದ ಮುಗ್ಧತೆ. ಈಗ ಒಂದು ಸಕ್ಕರೆ ಗೊಂಬೆ ಸಮುದ್ರದ ಆಳವನ್ನ ತಿಳ್ಕೊಳ್ತೀನಿ ಅಂತ ತಿಳ್ಕೊಂಡು ಧುಮುಕುತ್ತಂತೆ. ಧುಮುಕಿದ್ರೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದೇ ರೀತಿಯಲ್ಲಿ ಸಾಧಕನ ಮನಸ್ಸು ಅನ್ನೋ ಸಕ್ಕರೆ ಗೊಂಬೆ ಪರಮಾತ್ಮನ ದಿವ್ಯಾನುಭವಗಳ ಸಮುದ್ರದಲ್ಲಿ ಬಿದ್ದಾಗ ಅಲ್ಲಿ ಅದು ಕರಗಿ ಹೋಗುತ್ತೆ ಹೊರತು ಅನುಭವಗಳನ್ನು ಬಂದು ಹೇಳಲಿಕ್ಕೆ ಅದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇನಿದ್ರು ಕೂಡ ಅನುಭವಿಸಿಯೇ ತಿಳಿದುಕೋಬೇಕು. ಇದಕ್ಕೇನೆ ಭಾವಲಿಂಗೈಕ್ಯ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅಂತ ಸ್ಥಿತಿಯನ್ನು ಐಕ್ಯ ಸ್ಥಳದಲ್ಲಿ ಸಾಧಕನು ಪಡೆದುಕೊಳ್ತಾ ಇದ್ದಾನೆ. ಷಟ್ಸ್ಥಳದ ಒಂದು ಗುರಿಯೇ ಭಾವಲಿಂಗೈಕ್ಯತೆಯನ್ನ ಪಡೆದುಕೊಂಡು ಜೀವನ್ಮುಕ್ತನಾಗುವುದು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲವನ್ನ ನೀಡ್ತಾ ಇದ್ದೀನಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾರಿಯೊಬ್ಬಳು ಬಂದು ಭಾರಿಯೊಬ್ಬರ ಹೊತ್ತು ಆರೂಢ ಭಿಕ್ಷೆ ಬೇಡ್ಯಾಳು ಸುವಿ, ನಮ್ಮ ವೀರ ಬಸವಣ್ಣ ಬರುವಾಗ ಸುವಿ. ಇದು 12ನೇ ಶತಮಾನದ ಒಂದು ಕಾಲಜ್ಞಾನ ವಚನ. ಈ ಕಾಲಜ್ಞಾನಕ್ಕೆ ಸರಿಯಾಗಿ ಆ ಕಾಲಜ್ಞಾನವನ್ನು ಸಾಕಾರಗೊಳಿಸೋದಕ್ಕಾಗೇನೋ ಎಂಬಂತೆ ಅವತರಿಸಿ ಬಂದಿರತಕ್ಕಂಥವರು ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು 1946ರಲ್ಲಿ ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿ ಚಿತ್ರದುರ್ಗದಲ್ಲಿ ಡಾಕ್ಟರ್ ಬಸಪ್ಪ ಮತ್ತು ಶರಣೆ ಗಂಗಮ್ಮನವರ ಚಿದ್ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ರತ್ನ, ಅಮೂಲ್ಯವಾದಂತಹ ರತ್ನ. ಲಿಂಗಾಯತ ಧರ್ಮ, ಲಿಂಗಾಯತ ಸಮಾಜ, ಕನ್ನಡ ನಾಡು, ಭಾರತ ದೇಶ ಎಲ್ಲರಿಗೂ ಕೂಡ ವಿಶ್ವಕ್ಕೆ ಅಮೂಲ್ಯವಾದ ರತ್ನವಾಗಿ ಅವತರಿಸಿರುವಂತವರು ಪರಮ ಪೂಜ್ಯ ಮಾತಾಜಿಯವರು. ಪ್ರವಚನ ಪಿತಾಮಹರಾದ ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ
ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಎಂಬ ಖ್ಯಾತಿಯನ್ನು ಹೊತ್ತಿರುವ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಜಗದ್ಗುರುಗಳು, ಅಪೂರ್ವ ವಾಗ್ಮಿಗಳು, ಉತ್ತುಂಗ ಸಾಹಿತಿಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು ಆಗಿರುವ ಧರ್ಮ ಕ್ರಾಂತಿಯ ಧೀರ ಯೋಗಿಣಿಯಂತೆ ಪ್ರಖ್ಯಾತರಾಗಿರುವ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಲಕ್ಷಾಂತರ ಭಕ್ತರಿಂದ ಮಾತಾಜಿ ಎಂಬ ಅಭಿಧಾನವನ್ನೇ ಹೊತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ, ಕೇರಳ, ದೆಹಲಿ ಮತ್ತು ಭಾರತದ ಇತರ ರಾಜ್ಯಗಳಿಂದ ಮತ್ತು ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಬಸವ ತತ್ವವನ್ನ, ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನ, ಶರಣ ಸಂಸ್ಕೃತಿಯ ಪರಂಪರೆಯ ಒಂದು ವೈಶಿಷ್ಟ್ಯವನ್ನ ದೇಶ ವಿದೇಶಗಳಲ್ಲಿ ಯಶಸ್ವಿಯಾಗಿ ಬಿತ್ತರಿಸುತ್ತಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಭಕ್ತಿ, ಜ್ಞಾನ, ವಿರಕ್ತಿಗಳ ದಿವ್ಯ ಸಂಗಮವಾಗಿದ್ದಾರೆ. ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾದ ನಂತರ 1995ರಲ್ಲಿ ಜೂನ್ 30ರಂದು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಕ್ರಿಯಾ ವಿಶ್ರಾಂತಿಯನ್ನು ತೆಗೆದುಕೊಂಡರು, ಲಿಂಗೈಕ್ಯರಾದರು. 1996 ಜನವರಿ 13ರಂದು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದ ಪರಮೋಚ್ಚ ಪೀಠಾಧೀಶರು, ಬಸವ ಧರ್ಮದ ಪರಮೋಚ್ಚ ಪೀಠಾಧೀಶರಾಗಿ ಪೀಠಾರೋಹಣವನ್ನ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರು ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ ಸುವಿಧಾನ ಸುಗ್ರಂಥ ಮಾಲೆಯ ವತಿಯಿಂದ ಇಲ್ಲಿಯವರೆಗೆ 120 ಉದ್ಗ್ರಂಥಗಳನ್ನ ಪ್ರಕಟಿಸುವುದರ ಮೂಲಕ 106 ಪುಸ್ತಕಗಳನ್ನ ಸ್ವತಃ ತಾವೇ ಬರೆಯುವುದರ ಮೂಲಕ ಜಗತ್ ಪ್ರಸಿದ್ಧರಾಗಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬರೆದಿರತಕ್ಕಂತಹ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜೀವನ ಕುರಿತಾದಂತಹ ತರಂಗಿಣಿ ಮತ್ತು ಸಾಮಾಜಿಕ ಕಾದಂಬರಿ ಹೆಪ್ಪಿಟ್ಟ ಹಾಡು ಮತ್ತು ಬಸವ ತತ್ವ ದರ್ಶನ ಪುಸ್ತಕಗಳು, ಬಸವ ಧರ್ಮದ ಸಂಸ್ಕಾರಗಳು, ಬಸವ ದರ್ಶನ ಮತ್ತು ಬಸವ ವಚನ ದೀಪ್ತಿ ಇಂತಹ 106 ಗ್ರಂಥಗಳನ್ನ ಬರೆದಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಉತ್ತುಂಗ ಸಾಹಿತಿಗಳು. ಅಷ್ಟೇ ಅಲ್ಲ, ಅಮೋಘವಾಣಿಯಿಂದ ತಮ್ಮ ಪ್ರವಚನಗಳನ್ನ ಸಿಡಿಗಳ ಮೂಲಕ, ಡಿವಿಡಿಗಳ ಮೂಲಕ, ಕೆಸೆಟ್ಗಳ ಮೂಲಕ ಪ್ರಚಾರ ಮಾಡ್ತಾ ಇರುವಂತಹ ಪರಮ ಪೂಜ್ಯ ಮಾತಾಜಿಯವರು ಕ್ರಾಂತಿ ಯೋಗಿ ಬಸವಣ್ಣ ಅನ್ನುವಂತಹ ಚಲನಚಿತ್ರವನ್ನ ನಿರ್ಮಾಣ ಮಾಡುವುದರ ಮೂಲಕ ಈ ಒಂದು ಸಮಾಜಕ್ಕೆ ಗುರು ಬಸವಣ್ಣನವರ ಪರಿಚಯವನ್ನ ಮಾಡಿಕೊಟ್ಟಂತಹ ಮಹಾನ್ ಚೇತನ ಪರಮ ಪೂಜ್ಯ ಮಾತಾಜಿಯವರು. ಪೂಜ್ಯ ಮಾತಾಜಿಯವರ ಮೊದಲ ಕಾದಂಬರಿ ಹೆಪ್ಪಿಟ್ಟ ಹಾಲು. ಈ ಹೆಪ್ಪಿಟ್ಟ ಹಾಲು ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂದಿದೆ. ಆಮೇಲೆ ಅಕ್ಕ ಮಹಾದೇವಿಯವರ ಜೀವನವನ್ನು ಕುರಿತಾದ ತರಂಗಿಣಿ ಪೂಜ್ಯ ಮಾತಾಜಿಯವರ ಸಿದ್ಧಹಸ್ತದಲ್ಲಿ ರೂಪುಗೊಂಡಂತಹ 2ನೆಯ ಕಾದಂಬರಿ. ಈ ಅನೇಕ ಗ್ರಂಥಗಳನ್ನ, ಹಿಂದೂ ಯಾರು, ಲಿಂಗಾಯತ ಧರ್ಮದ ಕೈಪಿಡಿ, ಇಂತಹ ಒಂದು ಗ್ರಂಥಗಳನ್ನ, ಶ್ರೇಷ್ಠವಾದಂತಹ ಕೃತಿಗಳನ್ನ ಪರಮ ಪೂಜ್ಯ ಮಾತಾಜಿಯವರು ರಚಿಸಿದ್ದಾರೆ. ಅವರ ಹಸ್ತದಲ್ಲಿ ಇಂತಹ ಅನೇಕ ಗ್ರಂಥಗಳು ಮತ್ತು ಧರ್ಮ ಪ್ರಚಾರವನ್ನು ಮಾಡುವುದಕ್ಕೆ ಯಾವ ಯಾವ ಸಾಧನಗಳನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೂಡ ಇವತ್ತು ಪೂಜ್ಯ ಮಾತಾಜಿಯವರಿಂದಲೇ ಕಲಿಬೇಕಾದಂಥದ್ದು. ಒಂದು ಉಂಗುರದಿಂದ ಹಿಡ್ಕೊಂಡು ಚಲನಚಿತ್ರದವರೆಗೆ, ಕ್ಯಾಸೆಟ್ ನಿಂದ ಹಿಡ್ಕೊಂಡು ಡಿವಿಡಿಗಳವರೆಗೆ ಪ್ರತಿಯೊಂದು ಸಾಧನಗಳನ್ನ ಬಳಸಿಕೊಂಡು ಬಸವ ಧರ್ಮವನ್ನ ದೇಶ ವಿದೇಶಗಳಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಿತ್ತರಿಸ್ತಾ ಇದ್ದಾರೆ. ಮತ್ತು ಸಂಘಟನಾತ್ಮಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯ ಬಸವ ದಳಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಸಾವಿರಾರು ಶಾಖೆಗಳು, ಲಕ್ಷಾಂತರ ಜನ ಕಾರ್ಯಕರ್ತರು ಪರಮ ಪೂಜ್ಯ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಬಸವ ತತ್ವದ ಪ್ರಚಾರಕ್ಕಾಗಿ, ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಕ್ರಿಯಾಮೂರ್ತಿಗಳಾಗಿ ಮತ್ತು ಬಸವ ಭಕ್ತರಾಗಿ, ಜಂಗಮ ಮೂರ್ತಿಗಳಾಗಿ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಕೂಡಲ ಸಂಗಮವನ್ನ ಲಿಂಗಾಯತ ಧರ್ಮದ ಧರ್ಮಕ್ಷೇತ್ರ, ಪವಿತ್ರವಾದಂತಹ ಕ್ಷೇತ್ರ, ಮುಸಲ್ಮಾನರಿಗೆ ಹೇಗೆ ಮೆಕ್ಕಾ ಮತ್ತು ಮದಿನಾ ಪವಿತ್ರ ಕ್ಷೇತ್ರಗಳು, ಆ ರೀತಿಯಲ್ಲಿ ಲಿಂಗಾಯತ ಧರ್ಮದ ಅನುಯಾಯಿಗಳಿಗೆ, ಬಸವ ತತ್ವದ ಅನುಯಾಯಿಗಳಿಗೆ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ, ತಪೋಸ್ಥಾನ ಹಾಗೂ ಐಕ್ಯ ಕ್ಷೇತ್ರವಾಗಿರ್ತಕ್ಕಂತಹ ಕೂಡಲ ಸಂಗಮ ಇದು ಪವಿತ್ರವಾದಂತಹ ಕ್ಷೇತ್ರ. ವರ್ಷಕ್ಕೆ ಒಮ್ಮೆಯಾದರೂ ನಾವು ಬಸವ ಧರ್ಮದ ಸಂಸ್ಥಾಪನಾ ದಿನ ಜನವರಿ 14ರಂದು ಎಲ್ಲರೂ ಬಸವ ಭಕ್ತರೆಲ್ಲರೂ ಸೇರಿ ಸಮುದಾಯ ಪ್ರಾರ್ಥನೆಯನ್ನ ಮಾಡಬೇಕು, ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಗಳಾಗಬೇಕು, ಗಣಲಿಂಗ ದರ್ಶನವನ್ನ ಮಾಡಬೇಕು ಅನ್ನುವಂತಹ ನಿಯಮನ್ನ ವಿಧಿಸಿ ಈ ಶರಣ ಮೇಳವನ್ನ ಪ್ರಾರಂಭ ಮಾಡಿದ್ರು.
24 ಶರಣ ಮೇಳಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಈಗ ನಾವು 25ನೆಯ ಶರಣ ಮೇಳ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಒಂದು ಸಂಭ್ರಮದಲ್ಲಿದ್ದೇವೆ. ಇಂತಹ ಒಂದು ಬೆಳ್ಳಿ ಹಬ್ಬದ ಶರಣ ಮೇಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶರಣರು ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ 26 ಡಿವಿಡಿಗಳನ್ನ ಪ್ರವಚನದ ಡಿವಿಡಿಗಳನ್ನ ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ಹಿಂದೆಯೂ ಕೂಡ ಅನೇಕ ಸಿಡಿಗಳನ್ನ ಮತ್ತು ಪ್ರವಚನದ ಡಿವಿಡಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ಅಂದ್ರೆ 26 ಡಿವಿಡಿಗಳನ್ನ ಮತ್ತು ನಮ್ಮ ಪ್ರವಚನದ 10 ಡಿವಿಡಿಗಳನ್ನ 36 ಡಿವಿಡಿಗಳನ್ನ ಏಕಕಾಲಕ್ಕೆ ಈ ಬೆಳ್ಳಿ ಹಬ್ಬದ ಶರಣ ಮೇಳದಲ್ಲಿ ಬಿಡುಗಡೆ ಆಗ್ತಾ ಇರೋದೇ ಈ ಒಂದು ಶರಣ ಮೇಳ ಬೆಳ್ಳಿ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು. ನಿರ್ಭೀತ ನಿಲುವು, ತತ್ವನಿಷ್ಠೆ ಮತ್ತು ಸತ್ಯಪ್ರಿಯತೆ, ಸಮಾಜೋದ್ಧಾರದ ಕಳಕಳಿ ಇವುಗಳಿಂದ ವೈಶಿಷ್ಟ್ಯಪೂರ್ಣರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಜನರನ್ನು ಆಕರ್ಷಿಸಿ ಮುದಗೊಳಿಸಿ ಚೇತನಿಸ್ತಕ್ಕಂತಹ ಒಂದು ದೈವಿ ಶಕ್ತಿಯನ್ನ ಹೊಂದಿದ್ದಾರೆ. ದೈವಿದತ್ತವಾದಂತಹ ಪ್ರತಿಭೆ ಮತ್ತು ಅಸಾಮಾನ್ಯವಾದಂತಹ ಪಾಂಡಿತ್ಯ, ದಿವ್ಯ ಮಧುರವಾಣಿ, ಹಾಡ್ತಕ್ಕಂಥ ಕಂಠ ಮತ್ತು ಪ್ರಶಾಂತ ಚಿತ್ತಗಳ ಸಂಗಮವಾದ ಪರಮ ಪೂಜ್ಯ ಮಾತಾಜಿಯವರು ವಿಶ್ವಧರ್ಮದ ಮಣಿಹವನ್ನು ಹೊತ್ತುಕೊಂಡು ಸ್ವದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತದ ಆಧ್ಯಾತ್ಮಿಕ ಸಂದೇಶವನ್ನ ಯಶಸ್ವಿಯಾಗಿ ಸಾರ್ತಾ ಇದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬಸವ ತತ್ವದ ಅನುಯಾಯಿಗಳಿಗೆ ಏನ್ರಿ ಬಸವ ಮಹಾಮನೆಯ ಕಟ್ಟಿದಿರಿ ತಾವು, ಬಸವ ಭಕ್ತರಿಗೆಲ್ಲ ದೊರಕೀತು ಠಾವು, ನಾವೆಲ್ಲ ಕೂಡಿ ಜಯಘೋಷ ಮಾಡಿ ನೆಲುವಿನ ತಮ್ಮನ್ನು ಹಾಡಿಕೊಂಡಾಡಿ ಎನ್ನುವಂತೆ ಬಸವ ಮಹಾಮನೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕೂಡಲ ಸಂಗಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಮೂಲ ಮತ್ತು ಸಂಕಲ್ಪ ಮತ್ತು ತ್ಯಾಗ ಪರಿಶ್ರಮ ಅದು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರಿಗೆ ಆ ಒಂದು ಕ್ರೆಡಿಟ್ ಆಶ್ರಯ ಸಲ್ಲಬೇಕು. ಇದರಲ್ಲೇನು ಅತಿಶಯೋಕ್ತಿ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಧರ್ಮಗಳಿಗೂ ಕೂಡ ಒಂದೊಂದು ಧರ್ಮಕ್ಷೇತ್ರ ಇರ್ತದೆ. ಹಾಗೆ ಬಸವ ಧರ್ಮದ ಅನುಯಾಯಿಗಳಿಗೂ ಕೂಡ ಒಂದು ಧರ್ಮಕ್ಷೇತ್ರ ಬೇಕು ಅಂತ ಹೇಳಿ ಕುಗ್ರಾಮವಾಗಿರ್ತಕ್ಕಂತಹ ಆ ಒಂದು ಕೂಡಲ ಸಂಗಮಕ್ಕೆ ಹೋಗಿ ಧರ್ಮಗುರು ಬಸವಣ್ಣನವರ ಸಮಾಧಿ ಮಾತ್ರ ಇದ್ದಂತಹ ಒಂದು ಸ್ಥಳದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಮೊಟ್ಟ ಮೊದಲಿಗೆ 3 ಎಕರೆ ಜಮೀನು ತೆಗೆದುಕೊಂಡು ಬಸವ ಧರ್ಮ ಪೀಠ ಟ್ರಸ್ಟ್ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಪರಮ ಪೂಜ್ಯ ಮಾತಾಜಿಯವರು 1988ರಲ್ಲಿ ಪ್ರಥಮ ಶರಣ ಮೇಳವನ್ನ ಆರಂಭ ಮಾಡಿದ್ರು. ಒಂದು 50,000 ಜನ ಸೇರ್ಬೋದು. ಯಾಕೆಂದ್ರೆ ಲಿಂಗಾಯತ್ ಸಮಾಜದಲ್ಲಿ ಒಂದ್ ಕಡೆ ಕೂಡಿ ಗೊತ್ತಿಲ್ಲ, ಜಗಳ ಆಡಿದ್ ಗೊತ್ತೇವಿನ ಕೂಡಿ ಗೊತ್ತಿಲ್ಲ ಅನ್ನುವಂತ ಒಂದು ಮಾತಿತ್ತು. ಆ ಸಂದರ್ಭದಲ್ಲಿ ಧೈರ್ಯವನ್ನ ಮಾಡಿ ಅತ್ಯಂತ ಸಾಹಸದಿಂದ ಪೂಜ್ಯ ಮಾತಾಜಿಯವರು ಶರಣ ಮೇಳವನ್ನ ಪ್ರಾರಂಭ ಮಾಡಿದ್ರು. ಅಂತಹ ಕುಗ್ರಾಮವಾದಂತಹ ಕೂಡಲ ಸಂಗಮಕ್ಕೆ ಭಾರತದ ಎಲ್ಲ ಭಾಗಗಳಿಂದ ಅಂದ್ರೆ ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ 2.5 ಲಕ್ಷಕ್ಕೂ ಹೆಚ್ಚು ಜನ ಬಸವ ಭಕ್ತರು ಮೊದಲನೇ ಶರಣ ಮೇಳಕ್ಕೆ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿತು. ಹಾಗೆ ಪ್ರಾರಂಭವಾದಂತಹ ಶರಣ ಮೇಳ ಇವತ್ತು 25ನೇ ಶರಣ ಮೇಳ ಬರುವಂತಹ ಜನವರಿ 2012ರ 11ರಿಂದ ಜನವರಿ 11ರಿಂದ 15ರವರೆಗೆ ಜರುಗ್ತಾ ಇವೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ ಅಮೋಘವಾಣಿಯಿಂದ ಈ 36 ಅಂದ್ರೆ ಸಿಡಿಗಳನ್ನ ಡಿವಿಡಿಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹದ್ದು ಪರಮ ಪೂಜ್ಯ ಮಾತಾಜಿಯವರ ಧ್ವನಿ ಇಂದಲ್ಲ ಮುಂದೆಯೂ ಎಂದೆಂದೂ ಕೂಡ ಎಲ್ಲರೂ ಕೇಳಿ ನಲಿಯುವಂತಾಗಲಿ, ಆನಂದಿಸುವಂತಾಗಲಿ. ಆ ಪರಮ ಪೂಜ್ಯ ಮಾತಾಜಿಯವರು ಕೊಟ್ಟಂತಹ ತತ್ವಗಳನ್ನ ಅಳವಡಿಸಿಕೊಂಡು ಜೀವನ ಸಾರ್ಥಕಪಡಿಸಿಕೊಡ್ತಕ್ಕಂತಹ ಒಂದು ವಾಹಿನಿಯಾಗಿ ಇದು 100 ವರ್ಷಗಳವರೆಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಲಿ ಅನ್ನುವಂತಹ ಒಂದು ಭಕ್ತರ ಅಸಂಖ್ಯಾತ ಭಕ್ತರ ಒಂದು ಅಪೇಕ್ಷೆಯಂತೆ ಸಂಕಲ್ಪದಂತೆ ಈ ಒಂದು ಡಿವಿಡಿಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿವುದೇ ಸರ್ವಜ್ಞ ಅಂತ 16ನೇ ಶತಮಾನದಲ್ಲಿ ಶರಣ ಕವಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ. ಕ್ರಾಂತಿ ಕವಿ ಸರ್ವಜ್ಞ ಅವರು. ನಾವಿವತ್ತು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಈಗ ಶರಣಗಳ ನಡೀತಾ ಇರುವಂತದ್ದು, ಇದೆಲ್ಲವೂ ಆ ಶರಣರ ಸಂಕಲ್ಪ ಅಂತ ಅನ್ನೋದು ಈ ವಚನ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. 12ನೇ ಶತಮಾನದಲ್ಲಿ ವೀರ ಗಣಾಚಾರಿ ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಗಣಾಚಾರಿಯಾಗಿದ್ದಂತಹ ಮಡಿವಾಳ ಮಾಚಿದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, 800 ವರ್ಷಗಳ ನಂತರ ದಕ್ಷಿಣದ ಕೃಷ್ಣಗೆ ಕರೆವರಯ್ಯ ಜನ ನೆರೆವರಯ್ಯ ಅಂತ ಹೇಳ್ತಾರೆ. ಅಂದ್ರೆ 800 ವರ್ಷಗಳ ನಂತರ ಮತ್ತೆ
ಬಸವ ಭಕ್ತರೆಲ್ಲರೂ ಒಂದು ಕಡೆ ಸೇರ್ತಾರೆ, ಅವರೆಲ್ಲರೂ ಶರಣ ಮೇಳದಲ್ಲಿ ಭಾಗಿಗಳಾಗ್ತಾರೆ. ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದನ್ನ 12ನೇ ಶತಮಾನದಲ್ಲಿಯೇ ಭವಿಷ್ಯವನ್ನ ನುಡಿದಿದ್ದಾರೆ ವೀರಗಣಾಚಾರಿ ಮಡಿವಾಳ ಮಾಚಿದೇವರು. ಹಾಗೆ ನಾರಿಯೊಬ್ಬಳು ಬಂದು ಭಾರಿ ಹಬ್ಬ ಹೊತ್ತು ಆರೂಢ ಭಿಕ್ಷೆ ಬೇಡಾಳ ಸುವಿ ಅನ್ನುವಂತಹ ವಚನದಲ್ಲಿ ಕಾಲಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ನೇರವಾಗಿ ಪರಮ ಪೂಜಾ ಮಾತಾಜಿಯವರಿಗೆ ಅದು ಅನ್ವಯಿಸ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಅನೇಕ ಜನ ಪುರುಷರು, ಸ್ವಾಮಿಗಳು ಮತ್ತು ಜಗದ್ಗುರುಗಳು ಮಾಡದೇ ಇರ್ತಕ್ಕಂಥ ಒಂದು ಮಹಾನ್ ಕಾರ್ಯವನ್ನ ಪರಮ ಪೂಜಾ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಕಣ್ಮುಂದೆ ಇದೆ. ಒಂದು ವೇಳೆ ಪರಮ ಪೂಜಾ ಮಾತಾಜಿಯವರು, ಪರಮ ಪೂಜಾ ಲಿಂಗಾನಂದ ಮಹಾಸ್ವಾಮೀಜಿಯವರು ಬರದೇ ಇದ್ರೆ ಬಸವ ಧರ್ಮ ಪೀಠ ಇರ್ತಿರ್ಲಿಲ್ಲ. ಸರ್ವಜ್ಞ ಕವಿ ಹೇಳುವಂತೆ ಬಸವ ಪೀಠವು ಎದ್ದು ಹೊಸದು ನಾಣ್ಯವ ಹುಟ್ಟಿ. ಅಂದ್ರೆ ಬಸವ ನಾಣ್ಯ ಇವತ್ತು ಭಾರತ ಸರ್ಕಾರ ಕೂಡ 5 ರೂಪಾಯಿ ಕಾಯಿನ್ಗಳ ಮೇಲೆ ಬಸವಣ್ಣನವರ ಒಂದು ಚಿತ್ರ ಪ್ರಕಟ ಮಾಡಿದೆ. ಮೊಟ್ಟ ಮೊದಲು ಅದು ಆ ಸಂಕಲ್ಪವನ್ನ ಮಾಡಿ ಶರಣ ಮೇಳದಲ್ಲಿ ಆ ಕೇಂದ್ರ ಸರ್ಕಾರದ ಸಚಿವರಿಗೆ ಒತ್ತಾಯಪಡಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕಾಗಿ ದುಡಿದಿರ್ತಕ್ಕಂಥದ್ದು, ಶ್ರಮಿಸಿರ್ತಕ್ಕಂಥದ್ದು ಬಸವ ಧರ್ಮ ಪೀಠ. ಪ್ರತಿಯೊಂದು ಕಾರ್ಯಗಳು ಕೂಡ ಪೂಜಾ ಮಾತಾಜಿಯವರ ಸಂಕಲ್ಪದಂತೆ ನಡೀತಾ ಇದ್ದಾವೆ ಅಂತ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಸವ ಪೀಠವು ಎದ್ದು ಹೊಸದು ನಾಣ್ಯವ ಹುಟ್ಟಿ, ಅಂದ್ರೆ ನಾಣ್ಯ ಬರ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸರ್ವಜ್ಞ ಕವಿಯವರು. ಆ ನಂತರ ಬಸವನ ಮುದ್ರೆ ಮೆರೆದಾವು ಧರೆಯೊಳಗೆ ವಶವಾಗದಿರುವುದೇ ಸರ್ವಜ್ಞ. ಬಸವಣ್ಣವರ ಫೋಟೋಗಳು, ಬಸವಣ್ಣವರ ಒಂದು ಓಂ ಶ್ರೀ ಗುರು ಬಸವ ಅನ್ನುವಂತಹ ಮಂತ್ರಯುಕ್ತವಾದಂತಹ ಸೆಟಸ್ಥಲ ಧ್ವಜಗಳು ಇವತ್ತು ಮನೆ ಮೇಲೆ ರಾರಾಜಿಸಬೇಕಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದ್ರೆ ಈ ಒಂದು ಬಸವ ಧರ್ಮ ಪೀಠ, ಪರಮ ಪೂಜಾ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜಾ ಮಾತಾಜಿಯವರು. ಲಿಂಗಾಯತ ಧರ್ಮಕ್ಕೆ ಇದು ಒಂದು ಸ್ವತಂತ್ರ ಧರ್ಮ. ಆದ್ರೆ ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳಿ ಹೇಳ್ತಕ್ಕಂಥ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ. ಬಸವ ಜಯಂತಿಯನ್ನ ಮಾಡುವಾಗ, ಗುರು ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡುವಾಗ ಹಳ್ಳಿಗಳಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿದೆ, ಆದ್ರೆ ಬಹಳ ಕಡಿಮೆ ಆಗಿದೆ. ಈಗ 40 ವರ್ಷಗಳ ಹಿಂದೆ ಪೂಜಾ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜಾ ಮಾತಾಜಿಯವರು ಪ್ರವಚನ ಮಾಡೋದಕ್ಕಿಂತ ಮುಂಚೆ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಕೂಡ ಬಸವ ಜಯಂತಿ ಆದ ತಕ್ಷಣ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವುಗಳಿಗೆ ಬಣ್ಣ, ಕೊಂಬಿಗೆ ಮತ್ತು ಮೈಗೆಲ್ಲ ಬಣ್ಣ ಪೇಂಟ್ ಮಾಡಿ ಅವುಗಳ ಮೆರವಣಿಗೆ ಮಾಡಿ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡಿ ಆ ಎತ್ತುಗಳಿಗೂ ಒಬ್ಬಟ್ಟು ತಿನ್ನಿಸಿ ತಾವು ತಿಂತಕ್ಕಂಥದ್ದು ಈ ಒಂದು ಬಸವ ಜಯಂತಿ. ಅಷ್ಟು ಎತ್ತುಗಳ ಮೆರವಣಿಗೆ ಮಾಡಿಬಿಟ್ರೆ ಬಸವ ಜಯಂತಿ ಆಚರಣೆ ಮುಗೀತು. ಯಾರು ಕೂಡ ಗುರು ಬಸವಣ್ಣವರ ಭಾವಚಿತ್ರಗಳನ್ನ ಅಥವಾ ಮೂರ್ತಿಗಳನ್ನ ಇಟ್ಟು ಮೆರವಣಿಗೆ ಮಾಡ್ತಕ್ಕಂಥದ್ದಾಗ್ಲಿ, ಗುರು ಬಸವಣ್ಣವ್ರ ಬಗ್ಗೆ ವಿಚಾರ ಸಂಕಿರಣಗಳನ್ನ ಮಾಡ್ತಕ್ಕಂಥದ್ದಾಗ್ಲಿ, ಪ್ರವಚನ ಮಾಡ್ತಕ್ಕಂಥದ್ದಾಗ್ಲಿ, ದೀಕ್ಷೆ ಕೊಡ್ತಕ್ಕಂಥದ್ದಾಗ್ಲಿ ಯಾವುದು ಕೂಡ ಇರಲಿಲ್ಲ. ಆದ್ರೆ ಅತ್ಯಂತ ಯಶಸ್ವಿಯಾಗಿ ನಾವು ಗುರು ಬಸವಣ್ಣವರ ತತ್ವವನ್ನ ಪ್ರಚಾರ ಮಾಡಬೇಕು. ಬಸವಣ್ಣವರು ಅಂದ್ರೆ ನಂದಿ, 4 ಕಾಲು 2 ಕೊಂಬು ಒಂದು ಬಾಲ ಇರ್ತಕ್ಕಂಥ ನಂದಿ ಅಲ್ಲ. ಬಸವಣ್ಣನವರು ಅಂದ್ರೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಈ ಬಸವ ಧರ್ಮದ ಸಂಸ್ಥಾಪಕರು ಅಂತಕ್ಕಂಥ ಮಾತನ್ನ, ಪ್ರವಾದಿಗಳು ಅನ್ನುವಂತಹ ಮಾತನ್ನ, ಈ ವಿಚಾರವನ್ನ ಸಮಾಜಕ್ಕೆ ತಿಳಿಸಿಕೊಟ್ಟವರು ಈ ಪೂಜ್ಯದ್ವಯರು, ಪೂಜಾ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜಾ ಮಾತಾಜಿಯವರು. ಬಸವನ ಮುದ್ರೆ ಮೆರೆದಾಗಿ ಇವತ್ತು ನಾವು ಪ್ರತಿ ಮನೆಗಳಲ್ಲೂ ಬಸವ ಜಯಂತಿ ಆಗಿರ್ಬೋದು, ಬಸವ ಪಂಚಮಿ ಆಗಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಮತ್ತು ಅನೇಕ ಜನ ನಮ್ಮ ರಾಷ್ಟ್ರೀಯ ಬಸವಣ್ಣದ ಶರಣರು ಪ್ರತಿಯೊಬ್ಬರು ಪ್ರವಚನಗಳನ್ನ ಕೇಳಿ ಯಾರು ಪ್ರಭಾವಿತರಾಗಿದ್ದಾರೆ ಅವರೆಲ್ಲರ ಮನೆಗಳ ಮೇಲೆ ನಾವು ಷಟ್ಕೋನ ಬಸವ ಮಂತ್ರ ಹೊಂದಿರತಕ್ಕಂಥ ಒಂದು ಧ್ವಜವನ್ನ ನಾವು ಹಾಕಿದ್ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ. ಧರ್ಮಗುರು ಬಸವಣ್ಣನವರೇ ಇದರ ಸಂಸ್ಥಾಪಕರು. ಮತ್ತು ಪ್ರತಿಯೊಂದು ಧರ್ಮ ಹೇಗೆ ಒಂದು ಕ್ಷೇತ್ರವನ್ನ ಹೊಂದಿರ್ತದೋ ಆ ರೀತಿಯಲ್ಲಿ ಲಿಂಗಾಯತ ಧರ್ಮ ಕ್ಷೇತ್ರ ಕೂಡಲ ಸಂಗಮ ಮತ್ತು ಶರಣ ಭೂಮಿ ಬಸವ ಕಲ್ಯಾಣ ಅನ್ನೋದನ್ನ ಪರಮ ಪೂಜಾ ಮಾತಾಜಿಯವರು ಗುರುತಿಸಿದ್ರು. ಪರಮ ಪೂಜಾ ಮಾತಾಜಿಯವರು 2002ರಲ್ಲಿ ಅಲ್ಲಿ 3 ಎಕರೆ ಜಮೀನು ಮೊದಲು ಖರೀದಿಸಿದ್ರು. ಆ ನಂತರದಲ್ಲಿ ಈಗ 20 ಎಕರೆ ಇದೆ. ಆ ಒಂದು ಕ್ಯಾಂಪಸ್ ಬಸವ ಧರ್ಮ ಪೀಠ ಅಲ್ಲಿ ಸ್ಥಾಪನೆ ಮಾಡದೇ ಇದ್ರೆ, ಅಲ್ಲವ ಪ್ರಭುದೇವರ ಶೂನ್ಯ ಪೀಠವನ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡದೇ ಇದ್ರೆ, ಮುಂಚೆ ನಾವು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಗುರು ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಒಂದು ಪವಿತ್ರ ಭೂಮಿಯಲ್ಲಿ ಅನೇಕ ಐತಿಹಾಸಿಕವಾದಂತಹ ಗವಿಗಳು ಹಾಳು ಬಿದ್ದಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಪೂಜಾ ಮಾತಾಜಿಯವರು ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡಿದ ನಂತರ, ಅಲ್ಲಿ ಬಸವ ಮಹಾಮನೆಯನ್ನ ಸ್ಥಾಪನೆ ಮಾಡಿದ ನಂತರ, ಅಲ್ಲವ ಪ್ರಭುದೇವರ ಶೂನ್ಯ ಪೀಠ ಸ್ಥಾಪನೆ ಮಾಡಿ ಆದ ನಂತರ ಕೆಲವೇ ದಿವಸಗಳಲ್ಲಿ ಕರ್ನಾಟಕ ಸರ್ಕಾರ ಕೂಡ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿತು. ಸರ್ಕಾರದ ವತಿಯಿಂದಲೂ ಕೂಡ ಈಗ ಅನೇಕ ಸಾರ್ವಜನಿಕ ಕಾರ್ಯಗಳನ್ನ, ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು,
ಗವಿಗಳ ಒಂದು ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಗಳನ್ನು ಕೂಡ ಇವತ್ತು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದ್ದೇವೆ. ಕೂಡಲ ಸಂಗಮದಲ್ಲಿ ಕೂಡ 1987ರಲ್ಲಿ ಮೊಟ್ಟ ಮೊದಲು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಪೂಜ್ಯ ಮಾತಾಜಿಯವರು ಬಸವಧರ್ಮ ಪೀಠ ಸ್ಥಾಪನೆ ಮಾಡಿದ ನಂತರ 16 ವರ್ಷಗಳ ನಂತರ ಕರ್ನಾಟಕ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮಗಳು ಇವತ್ತಿನ ದಿವಸ ಏನಾದರೂ ಬೆಳಕಿಗೆ ಬಂದಿದ್ರೆ, ಅವು ದೇಶ ವಿದೇಶಗಳಿಗೆ ಪ್ರಚಾರ ಆಗಿದ್ರೆ ಅಥವಾ ಬೇರೆ ವಿವಿಧ ರಾಜ್ಯಗಳಲ್ಲಿ ಪ್ರಚಾರ ಆಗಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಪೂಜ್ಯ ಮಾತಾಜಿಯವರು ಮತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶರಣ ಮೇಳ ಮತ್ತು ಬಸವ ಕಲ್ಯಾಣದ ನಡೀತಕ್ಕಂಥ ಕಲ್ಯಾಣ ಪರ್ವಗಳಿಂದ ಇಡೀ ಭಾರತದಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಕ್ಷೇತ್ರದ ಮಹತ್ವ ಏನು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ತಿಳಿಸಿಕೊಟ್ಟಿದ್ದಾರೆ ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಲಿಂಗೈಕ್ಯ ಮಹಾಜಗದ್ಗುರು ಪ್ರವಚನ ಪಿತಾಮಹರಾದಂತಹ ಲಿಂಗಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂತಹ ರಾಜಧಾನಿ ಎನಿಸಿರುವಂತಹ ಧಾರವಾಡದಲ್ಲಿ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದು ಆದಿಶರಣರ ಸಂಕಲ್ಪನೆ. ಮಹಿಳೆಯರಿಗೂ ಕೂಡ ಒಂದು ಗುರುಪೀಠ ಬೇಕು. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಈ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಒಂದು ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ಭೇದ ಆಗಲಿ, ಮೇಲು ಕೀಳು ಅನ್ನುವಂಥ ಜಾತಿ ಭೇದ ಆಗಲಿ, ಶ್ರೀಮಂತ ಬಡವ ಅನ್ನುವಂಥ ವರ್ಗ ಭೇದವಾಗಲಿ ಇಲ್ಲ. ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಇಲ್ಲವೇ ಎಲ್ಲರೂ ಕೂಡ ಈ ಧರ್ಮದಲ್ಲಿ ಸಮಾನರು ಅನ್ನುವಂತಹ ತತ್ವವನ್ನ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಕೊಟ್ಟರು. ಆ ತತ್ವವನ್ನ ಪೂರ್ಣಗೊಳಿಸೋದಕ್ಕಾಗಿ, ಅಂದ್ರೆ 12ನೇ ಶತಮಾನದಲ್ಲಿಯೇ ಮಹಿಳಾ ಗುರುಪೀಠ ಆಗ್ತಿತ್ತೇನೋ, ಕಲ್ಯಾಣ ಕ್ರಾಂತಿ ಇನ್ನು ನಡೀದೇ ಇದ್ದಿದ್ರೆ, ಇನ್ನೂ ಸ್ವಲ್ಪ ದಿವಸ ಅನುಭವ ಮಂಟಪ ಇದ್ದಿದ್ರೆ ಅವತ್ತೇ ಗುರು ಬಸವಣ್ಣವರು ಮಾಡೋರು. ಆ ಕಾರ್ಯವನ್ನ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತೆ 800 ವರ್ಷಗಳ ನಂತರ ಗುರು ಬಸವಣ್ಣವರ ಸಂಕಲ್ಪದಂತೆ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಮೊಟ್ಟ ಮೊದಲ ಪೀಠಾಧ್ಯಕ್ಷರನ್ನಾಗಿ ಅದಕ್ಕೆ ಅತ್ಯಂತ ಸೂಕ್ತವಾದಂತಹ ಮತ್ತು ಭಕ್ತಿ, ವಿರಕ್ತಿ, ಜ್ಞಾನಗಳ ಸಂಗಮವೇ ಆಗಿರ್ತಕ್ಕಂತಹ ವೈರಾಗಿರಿದ ಅಕ್ಕ ಮಹಾದೇವಿಯವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಮಾತಾಜಿಯವರನ್ನ ಆ ಅಕ್ಕ ಮಹಾದೇವಿ ಅನುಭವ ಪೀಠಕ್ಕೆ ಪ್ರಪ್ರಥಮ ಪೀಠಾಧ್ಯಕ್ಷರನ್ನಾಗಿ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರು ಜಗದ್ಗುರು ಮಾತೆ ಮಹಾದೇವಿಯವರಾಗಿ ಕೂಡಲ ಸಂಗಮ ಕ್ಷೇತ್ರವನ್ನು ಗುರುತಿಸಿ ಅಲ್ಲಿ ಮಹಾಜಗದ್ಗುರು ಪೀಠವನ್ನು ಸ್ಥಾಪನೆ ಮಾಡಿ ಶರಣ ಮೇಳವನ್ನು ಪ್ರಾರಂಭ ಮಾಡಿ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮಹಾಜಗದ್ಗುರುಗಳಾಗಿ, ಪೂಜ್ಯ ಮಾತಾಜಿಯವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗಾಯತ ಸಮಾಜದ ಅಮೂಲ್ಯ ರತ್ನಗಳು. ಅಂತಹ ಮಹಾಜಗದ್ಗುರುಗಳನ್ನು ಪಡೆದಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ಪರಮ ಪೂಜ್ಯ ಮಾತಾಜಿಯವರು ಇಂಗ್ಲೆಂಡ್ ಮತ್ತು ಅಮೆರಿಕಗಳಲ್ಲೂ ಕೂಡ 2 ಸಾರಿ 3 ಸಾರಿ ಪ್ರವಾಸವನ್ನು ಮಾಡಿ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳನ್ನ, ಅಲ್ಲಿನ ಜನರನ್ನ ಸಂಬೋಧಿಸಿ ಇಂಗ್ಲಿಷ್ನಲ್ಲಿ ಮಾತನಾಡಿ ಅವರು ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ಇಂಗ್ಲಿಷ್ನಲ್ಲಿ ಲೇಖನಗಳನ್ನ, ಪುಸ್ತಕಗಳನ್ನ ಬರೆಯೋದ್ರ ಮೂಲಕ ವಿದೇಶಗಳಿಗೂ ಕೂಡ ಬಸವಣ್ಣನವರ ತತ್ವವನ್ನ ಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನು, ಮಹಾನ್ ಕಾರ್ಯವನ್ನು ಪರಮ ಪೂಜ್ಯ ಮಾತಾಜಿಯವರು ಮಾಡಿದ್ದಾರೆ. ಇನ್ನೊಂದು ಧಾರ್ಮಿಕವಾಗಿ ಪರಮ ಪೂಜ್ಯ ಮಾತಾಜಿಯವರು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯಗಳಂದ್ರೆ, ಒಂದು ಧರ್ಮ ಪ್ರಚಾರ ಆಗ್ಬೇಕಾದ್ರೆ ಅದಕ್ಕೆ ಒಂದೊಂದು ಟವರ್ಸ್ಗಳು, ಹೇಗೆ ಈ ಮೊಬೈಲ್ ಕಂಪನಿಯವರೆಲ್ಲ ಟವರ್ಸ್ ಬೇರೆ ಬೇರೆ ಕಡೆಯಲ್ಲಿ ಸ್ಥಾಪನೆ ಮಾಡ್ತಾರೆ, ಆ ರೀತಿಯಲ್ಲಿ ಬಸವ ಧರ್ಮದ ಮುಖ್ಯ ಟವರು ಬಸವ ಧರ್ಮದ ಮಹಾಜಗದ್ಗುರು ಪೀಠ ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಅಕ್ಕ ಮಹಾದೇವಿ ಅನುಭವ ಪೀಠ ಅಂತ ಒಂದು ಟವರ್ ಇದೆ, 1970ರಲ್ಲಿ ಸ್ಥಾಪನೆ ಆಗಿದೆ. ಮಹಾಜಗದ್ಗುರು ಪೀಠ ಕೂಡಲ ಸಂಗಮದಲ್ಲಿ ದೊಡ್ಡ ಪೀಠ ಸ್ಥಾಪನೆ ಮಾಡಿದ್ರು. ಆ ನಂತರ ಅದರ ಶಾಖೆಯಾಗಿ ಬಸವ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ, ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಗಲೆ ಹತ್ತಿರ ಅಳತೆ ಗ್ರಾಮದ ಒಂದು ಬೆಟ್ಟದ ಪ್ರದೇಶದಲ್ಲಿ ಅದು ಅಲ್ಲಮ ಪ್ರಭುದೇವರ ಒಂದು ಮತ್ತು ಸಿದ್ದರಾಮೇಶ್ವರರ ಒಂದು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಅಲ್ಲಮಗಿರಿ. ಅಲ್ಲಿ ಅಲ್ಲಮ ಪ್ರಭುದೇವರ ಯೋಗ ಪೀಠ ಮತ್ತು ದೆಹಲಿಯಲ್ಲಿ ನವದೆಹಲಿಯ ಮಹಾವೀರ್ ಎನ್ಕ್ಲೇವ್ದಲ್ಲಿ ಬಸವ ಮಂಟಪ ಸ್ಥಾಪನೆ ಮಾಡೋದ್ರ ಮೂಲಕ, ಹೈದರಾಬಾದ್ನಲ್ಲಿ ಊಟಿಯಲ್ಲಿ ಬಸವ ಮಂಟಪಗಳ ಸ್ಥಾಪನೆ ಮಾಡೋದ್ರ ಮೂಲಕ, ಇವತ್ತು ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಆಗಿರ್ಬೋದು, ಬಸವ ಧರ್ಮ ಪೀಠದ ಜೊತೆಯಲ್ಲಿ ಇನ್ನೂ 4 ಪೀಠಗಳು ಅದಕ್ಕೆ ಸಹಾಯಕವಾಗಿ, ಪೂರಕವಾಗಿ ಬಸವ ಧರ್ಮ ಪ್ರಚಾರದ ಕೇಂದ್ರಗಳಾಗಿ ಕಾರ್ಯ ಮಾಡ್ತಾ ಇದ್ದಾವೆ. ಈ ಎಲ್ಲ ಪೀಠಗಳಿಗೆ ಸಚೇತಕ ಶಕ್ತಿಯಾಗಿ ಇವೆಲ್ಲ 5 ಪೀಠಗಳಿಗೆ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಮಾತಾಜಿಯವರು
ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅವರು ಮಹಾನ್ ಕ್ರಾಂತಿಕಾರಿಗಳು, ಧರ್ಮ ಕ್ರಾಂತಿಯ ಧೀರಯೋಗಿಣಿ ಗುರು ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಮತ್ತು ಆದಿಶರಣರೆಲ್ಲರ ಶಕ್ತಿಯನ್ನ ಅವರು ತಮ್ಮಲ್ಲಿ ಮೇಳೈಸಿಕೊಂಡು ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಬಸವ ತತ್ವ ಪ್ರಚಾರ ಮಾಡೋದರ ಮೂಲಕ, ಸಮಾಜ ಸಂಘಟನೆಯನ್ನ ಮಾಡೋದರ ಮೂಲಕ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಖ್ಯಾತಿಯನ್ನು ಹೊತ್ತಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಕ್ಕಂತಹ ಕಾರ್ಯಗಳು ಇಂದಲ್ಲ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಅವು